ಏನ್ ಮಾಡ್ಬೇಕು ಹೇಳು. ಏನಿಲ್ಲ, ಈ ಸರ್ಕಾರ- ಇನ್ನೊಂದ್ಸಾರಿ MLA ಮಾಡು. ಈ ಸರ್ಕಾರ ಬಂದಾಗಿಂದ 10 ಮನೆ ಬಂದಿದ್ದಾರೆ. ಅಪ್ಪ ಒಂದ್ ನಿಮಿಷ ತಾಳು, ಹೇಳಿ ಜನಕ್ಕೆ. ಒಂದ್ ನಿಮಿಷ ತಾಳು. ಇದು ನನ್ಗೆ ಹೇಳಿದ್ರೆ ಏನ್ ಬರ್ತದೆ? ತಪ್ಪಾಗಿದೆ. ಜನಾದೇಶ ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವ್ರಿಗಿಲ್ಲ. ನನಗೆ ಓಟ್ ಕೊಟ್ಟು ಎಷ್ಟು ದಿನ ಆಯ್ತು ನೀನು? ಅದಕ್ಕೆ ಬಲೆ ಬಂದಿದೆಯಾ ಇಲ್ವೋ? ಬಂದಿದ್ಯಾ? ಅದನ್ನ ಹೇಳಿ ಸಾಕು. ಸುರೇಶ್ ಗೌಡ್ಗೆ ಇನ್ನೊಂದ್ಸಾರಿ MLA ಮಾಡು. ಸೋಮಣ್ಣನ ಇದ್ರೆ ನಮ್ ಸರ್ಕಾರ ಬರ್ತದೆ, ಮಂತ್ರಿನೂ ಆಯ್ತಾನೆ. ಆಯ್ತಾ? ಒಂದ್ ನಿಮಿಷ ತಾಳ್ರಿ. ನೀವು ಹಂಗ್ ರೈಲ್ ಹತ್ತಿಸ್ಬೇಡ್ರಿ. ಅವನು ರೈಲ್ ಹತ್ತಾನೆ. ನಾನ್ ತುಂಬಾ ದಿನ ನೋಡಿದ್ದೀನಿ ಅವನ್ನ. ಹಾಗಾಗಿ ಸಿದ್ದೇಗೌಡ ಸಿಂಗಿಪೇಟೆ ಕ್ಷೇತ್ರ ವ್ಯವಸ್ಥಿತವಾಗಿ ಇರ್ಬೇಕಾಯ್ತದೆ ಕಣ್ರಿ. ಪಾರ್ಟಿ ತಾಯಿ ಕಣ್ರಿ. ಒಂದ್ ತಿಳ್ಕೊಳ್ಳಿ, ನೀವು ದೇಶ ಎಲ್ಲ ಸುತ್ತಿದ್ರೆ ಇನ್ನೊಬ್ಬ ಸೋಮಣ್ಣನ್ ತರ್ನಾರ್ರಿ. ಕರಕ್ ಆಯ್ತದೆ ಸುರೇಶ್ ಗೌಡ್ರೆ? ಕರಕ್ ಆಗೋದಿಲ್ಲ. ನಾನು ಆ ನೇರ ನೋಡಿ ಇಲ್ಲ ಅಂದಿದ್ರೆ ನನ್ನನ್ನು ತಿಂದು ಬಿಡೋರು. ಇನ್ಯಾರಿಗಾರು ನನಗಾಗಿರ್ತಕ್ಕಂಥ ಅನ್ಯಾಯ ಆಗಿದೆ. ಸುರೇಶ್ ಗೌಡ ದೊಣ್ಣೆ ತಗೊಂಡು ಮನೆ ಬಾಕಲೆಲ್ಲ ಹೊಡೆದು ಬಿಸಾಕಿರೋನು. ಅದು ನಾನು ತಡ್ಕೊಂಡಿದ್ದೀನಿ. ಅಲ್ಲ ಇರ್ಲಿ, ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನನಗೆ ಮತದಾರ ದೊಡ್ಡವನೇ ವಿನಃ ಇನ್ಯಾರು ದೊಡ್ಡವರಲ್ಲ. ಮತದಾರನ ಆಶೀರ್ವಾದ ಎಲ್ಲಿವರೆಗೂ ಇರ್ತದ. ನಾನೇನ್ ಮತ್ತೆ ಏನೋ ಮಾಡ್ಬೇಕು ಅನ್ನೋನು ಅಲ್ಲ. ನನಗೊಂದು ಆಸೆ ಇದೆ. ರೈಲ್ವೆ ಇಲಾಖೆಯಲ್ಲಿ ರಾಯದುರ್ಗ ತುಮಕೂರು ದಾವಣಗೆರೆ ನಾನು ತೆಗೆದುಕೊಂಡಿರೋ ಯೋಜನೆಗಳು ಮುಗಿಬೇಕು. ಬೈಪಾಸು 4,000 ಕೋಟಿ ರೂಪಾಯಿನ ಮೊನ್ನೆ ದಿನ ಗಡ್ಕರಿ ಸಾಹೇಬರು ಮೊನ್ನೆ ದಿನ ಬಿಡುಗಡೆ ಮಾಡಿದ್ರು. ತುಮಕೂರಿಂದ ಇದರಿಂದ ನಿಮ್ಮ ಗುಬ್ಬಿಯಿಂದ ತುಮಕೂರುವರೆಗೆ 125 ಕೋಟಿ ರೂಪಾಯಿ. ಕೆಬಿ ಕ್ರಾಸಿಂದ ಚಿತ್ತೂರಿಗೆ 50 ಕೋಟಿ ರೂಪಾಯಿ. ಇವಾಗ ಅದೇ ಕೆಲಸವನ್ನ ನಾನು ತುರುವೇಕೆರೆ ಪೂರ್ತಿಗೆ ತಗೋತಾ ಇದ್ದೀನಿ, ಮಧುಗಿರಿಗೆ ತಗೋತಾ ಇದ್ದೀನಿ, ಕೊರಟಗೆರೆಗೆ ತಗೋತಾ ಇದ್ದೀನಿ, ಚಿತ್ತೂರಿಗೆ ತಗೋತಾ ಇದ್ದೀನಿ. ಎಲ್ಲಾ ಕಡೆಯಲ್ಲೂ ಕೂಡ ತೆಗೆದುಕೊಳ್ತಾ ಇದ್ದೀವಿ. ಎಲ್ಲೆಲ್ಲಿ ಬೈಪಾಸ್ಗಳು ಮತ್ತೆ ನ್ಯಾಷನಲ್ ಹೈವೇಗಳು ಹೋಗ್ತವೆ ಆ ಎಲ್ಲಾ ಕಡೆಯಲ್ಲೂ ಕೂಡ ಸುರೇಶ್ ಗೌಡ್ರೆ ಜಾಸ್ತಿ ಲಾಟ್ರಿ ಆಗೋದು ನಿನ್ಗೇನೆ. ನಿಮ್ಗೇನು 6 ಕೋಟಿ ರೂಪಾಯಿ ನಾವು CRF ಫಂಡ್ ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ 50 ಕೋಟಿ ರೂಪಾಯಿಗಳನ್ನ ನನ್ನ ಹೆಸರಿನಲ್ಲಿ 50 ಕೋಟಿ ರೂಪಾಯಿಗಳನ್ನ CSR ಫಂಡ್ ಅನ್ನ ಕೊಡಿಸಿದ್ದೇನೆ. ಒಂದು ನಿಜ, ನಾನು ಹೋದ ಸಾರಿ 110 ಕೋಟಿ ರೂಪಾಯಿನ ಯಾವ್ದಾದ್ರು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟೆ. ನಿಮ್ ಮನೆ ಕಾಯ್ದಾಗ ಎಲ್ಲಾರ್ಗು ಒಂಚೂರು ಮಾಡಿ. ನಮ್ಮಲ್ಲಿ ಯಾರ್ಯಾರು ಇದ್ದಾರೆ ಸಣ್ಣ ಪುಟ್ಟ ರೋಡ್ರೆ ಅಂದ್ರೆ ಯಾರಿಗೂ ನೋಡಲ್ರಪ್ಪ. ಕಾಲ ಬಂದಾಗ ಯಾರ್ಯಾರು ಬೇಕೋ ಏನೇನೋ ಆಗ್ತಾ ಇತ್ತು. ಸುರೇಶ್ ಗೌಡನ್ಗೆ ಇವತ್ತು ನಾನು ಸೂಚನೆ ಕೊಟ್ಟಿದ್ದೀನಿ, ವಿನಂತಿ ಮಾಡಿದ್ದೀನಿ. ಮಂಗಳವಾರ ಮಧ್ಯಾಹ್ನ 1 ಗಂಟೆ ಒಳಗಡೆ ನಾನು ಫೈನಾನ್ಸ್ ಸೆಕ್ರೆಟರಿ ಅವ್ರ ಜೊತೆಯಲ್ಲಿ ನಾನು ಮತ್ತೆ ನಮ್ಮ ಮಂತ್ರಿಗಳಾದ CR ಪಾಟೀಲ್ ಮೀಟಿಂಗ್ ಇದೆ. ಇಡೀ ತುಮಕೂರು ಜಿಲ್ಲೆಗೆ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಗಳು ಕಟ್ಟಬೇಕು, ಮಳೆ ಬಂದಾಗ ಮತ್ತೊಂದು ಬಂದಾಗ ಬೋರ್ವೆಲ್ಗಳಿಗೆ ತೊಂದರೆ ಇದೆ, ರೈನ್ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥದ್ದು ಏನೇನಿದೆ ಇದನ್ನ ಮಾಡಿಸಿ ಅಧಿಕಾರಿಗಳು ಬಂದಿದ್ದಾರೆ. ಕರೆದ್ರೆ ಅವ್ರ ಅಧಿಕಾರಿ ಬಂದಿದ್ದಾರ ಬರಕ್ಕೆ ಹೇಳ್ತೀನಿ, ಅವ್ರಿಗೂ ಹೇಳ್ತೀನಿ. ಯಾಕೆ ಕೆಲಸ ಮಾಡ್ತೀವಿ ಅಂತ ಮಾಡ್ಬೇಕು ಅಂತ ಅಂತೀನಿ ಅಂದ್ರೆ, ಎಲ್ಲ ರೈತರ ಜೀವನಾಡಿ ಯಾರು ಕೊಟ್ಟರು ನನಗೆ ಬೆಂಗಳೂರಿನ ಕೊಳಚೆ ನೀರನ್ನ ನಾವಿಲ್ಲೆಲ್ಲ ತನ್ನಿ ಅಂತ. ಆದ್ರಿಂದ ಆಗಿರ್ತಕ್ಕಂಥ ದುಷ್ಪರಿಣಾಮವನ್ನು ಕೂಡ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸುರೇಶ್ ಗೌಡ್ರಿಗೆ ನಾನು ಒಂದ್ಸಾರಿ ಸೂರತ್ಗೆ ಕರ್ಕೊಂಡು ಹೋಗ್ತೀನಿ. ಕೊಳಚೆ ನೀರನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನ ಆ ರಾಜ್ಯದಲ್ಲಿ ನಾವು ನೋಡ್ಬೇಕು. ಗೌಡ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ಬೇಕು. ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಮಾಡಿ ನೀರು ಬಿಡೋದ್ರಿಂದ ರೈತರ ಬಾಳು ಕೆರೆಗಳಿಗೆ ನೀರು ತುಂಬಿಸ್ಬೋದು. 3 ತಿಂಗಳು 6 ತಿಂಗಳು 1 ವರ್ಷ ಆದ್ಮೇಲೆ ಅಲ್ಲಿ ಓಡಾಡಕ್ ಆಗ್ತಾ ಇಲ್ಲ. ಇದನ್ನ ಬದಲಾವಣೆ ತರೋದಕ್ಕೋಸ್ಕರವಾಗಿ ಮಾರ್ಚ್ ಏಪ್ರಿಲ್ನಲ್ಲಿ ನಾನು ತುಮಕೂರಿನ ಒಂದು 10-15 ಜನರನ್ನ ಗುಜರಾತಿನ ಸೂರತ್ನಲ್ಲಿ, ಗುಜರಾತಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಮಾಡಿದ್ದಾರೆ. ಅದನ್ನ ಮಾಡಿ ಎಲ್ಲಾದ್ರೂ ಒಂದ್ ಕಡೆ ತುಮಕೂರಿನಲ್ಲಿ ಭಾರತ ಸರ್ಕಾರದಿಂದನೇ ಈ ಯೋಜನೆಯನ್ನ ಮಾಡಬೇಕು ಅನ್ನೋ ಚಿಂತನೆಯನ್ನ ಯೋಚನೆ ಮಾಡಿದ್ದೇನೆ.